ನಾನು ಕ್ಷಮಿಸಿದೆ ಅಕ್ಕ. ಆದರೆ ಇವಳು ಇಷ್ಟು ದ್ವೇಷದಲ್ಲಿ ಇರ್ತಾಳೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಮಾಲತಿ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ನಿನ್ನ ಹೃದಯ ಎಂಥದ್ದು ಅಂತ ಕೂಡ ನನಗೆ ಗೊತ್ತು. ನಾನು ನಿನ್ನ ಹತ್ರ ಎದುರು ನೋಡೋದು ಹೃದಯದಿಂದ ಒಂದು ಕ್ಷಮಾಪಣೆ. ಕ್ಷಮಿಸುವಂಥ ಗುಣಗಳು ನಮ್ಮಲ್ಲಿ ಕಾಣಲ್ಪಡಬೇಕು. ನಾವು ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸುವಾಗ, ಆತನ ಮಕ್ಕಳಾಗಿ ಬಾಳುವಾಗ ದೇವರು ಕ್ಷಮಿಸುವಂಥ ಗುಣವನ್ನು ನಮಗೆ ಕೊಡುತ್ತಾರೆ. ದೇವರು ಕ್ಷಮಿಸುವಂಥ ಗುಣಗಳ ಮೂಲಕ ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಪ್ರತಿ ವಾರವೂ ಈ ಕಾರ್ಯಕ್ರಮದ ಮೂಲಕ ಅನೇಕ ಕುಟುಂಬಗಳು ಆಶೀರ್ವಾದಿಸಲ್ಪಡುತ್ತಿರುವುದನ್ನು ನೆನೆಸಿ ನಾವು ದೇವರಿಗೆ ವಂದನೆ ಹೇಳುತ್ತೇವೆ. ಈ ದಿನದಲ್ಲೂ ಹೃದಯದ ಆಳದಿಂದ ಕ್ಷಮಿಸು ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಇಂದು ನಮ್ಮ ಅನುದಿನದ ಜೀವಿತದಲ್ಲಿ ನಾವು ದೇಶದಲ್ಲಿ ನೋಡುತ್ತಾ ಇರುವ ಪ್ರತಿಯೊಂದು ಅಪರಾಧಗಳು, ಕೊಲೆಗಳು ಹಿಂದೆ ಕ್ಷಮಿಸದೇ ಇರುವಂಥದ್ದೇ ಪ್ರಮುಖ ಕಾರಣವಾಗಿದೆ. ಹೊರಗಡೆ ಕ್ಷಮಿಸೋಣ, ಮರೆಯೋಣ ಎಂಬುದಾಗಿ ಹೇಳಿದರೂ ಹೃದಯದೊಳಗೆ ಆ ಕಹಿತನವನ್ನು, ಹಗೆತನವನ್ನು ಬಚ್ಚಿಟ್ಟುಕೊಂಡು ಸಮಯ ನೋಡಿ ಮುಯಿ ತೀರಿಸಲು ಕಾಯುತ್ತಾ ಇದ್ದಾರೆ. ಸಮಯ ಬರುವಾಗ ಮುಯಿ ತೀರಿಸಿ ಬಿಡುತ್ತಾರೆ. ನಮ್ಮ ದೇವರಾದ ಯೇಸು ಕ್ರಿಸ್ತನು ಆತನನ್ನು ಬಾಧಿಸಿ ಕೊಲ್ಲಬೇಕೆಂದು ಅಂದುಕೊಂಡವರನ್ನು ಕ್ಷಮಿಸಿದನು. ಆದ್ದರಿಂದಲೇ ಶಿಲುಬೆಯಲ್ಲಿ ತೂಗುತ್ತಾ ಇರುವಾಗಲೂ ತಂದೆಯೇ, ಇವರನ್ನು ಕ್ಷಮಿಸು ಎಂದು ಆತನಿಂದ ಪ್ರಾರ್ಥಿಸಲು ಸಾಧ್ಯವಾಯಿತು. ಹಾಗೆ ನೀವು ನಾನು ಕೂಡ ನಿಜವಾಗಿ ಕ್ಷಮಿಸೋಣ, ಆಗಲೇ ದೇವರು ನಮ್ಮ ಪಾಪಗಳನ್ನು ಕೂಡ ಕ್ಷಮಿಸುತ್ತಾರೆ. ಪ್ರಿಯರಾದವರೇ, ಯೇಸು ಕ್ರಿಸ್ತನಂತೆ ನಾವು ಕೂಡ ಹೃದಯದಾಳದಿಂದ ಮತ್ತೊಬ್ಬರನ್ನು ಕ್ಷಮಿಸೋಣ. ಯೇಸು ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ನಡೆಯೋಣ. ಈಗ ಜ್ಯೋತಿಯ ಕರ್ನಾಟಕ ನೋಡೋಣವಾ? ಮಾಲತಿ, ಜೆನ್ಸಿ ಬಂದು 2 ದಿನದ ಮೇಲಾಯಿತು. ಯಾಕೆ ಮಾತಾಡ್ತಾ ಇಲ್ಲ? ಚೆನ್ನಾಗಿ ತಾನೇ ಇದ್ದೆ. ಇವುಗಳು ಬಂದ ಮೇಲೆ ಯಾಕೆ ಮುಖ ತಿರ್ಸ್ಕೊಂಡಿದ್ಯಾ? ಜೆನ್ಸಿನೂ ಈ 2 ದಿನದಲ್ಲಿ ಯಾವುದೇ ಸಮಸ್ಯೆ ಮಾಡಿಲ್ಲಮ್ಮ. ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ನನ್ನ ಹತ್ರ ಕೇಳ್ತಿದ್ದಾಳೆ. ನಾನೇನು ಉತ್ತರ ಕೊಡಲಿ ಹೇಳು? ನಾನು ಊರಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಹತ್ರ ಕ್ಷಮಾಪಣೆ ಕೇಳ್ತಾನೆ ಹೋದೆ. ಅದಕ್ಕೆ ಕೂಡ ಕ್ಷಮಿಸಿ ಮಾತಾಡಿದ್ರಲ್ವಾ? ಇವಾಗ ಏನಾಯ್ತು ಅಂತ ಕೇಳ್ತಾ ಇದ್ದಾಳೆ. ನಾನು ಅವಳಿಗೇನು ಹೇಳಲಿ? ನೀವೇನು ಹೇಳೋದು ಬೇಡ. ಅವಳು ಇರೋವರೆಗೂ ಇದ್ಬಿಟ್ಟು ಊರಿಗೆ ಹೋಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಅಶ್ಶೋ, ಭಯಂಕರವಾಗಿ ತಲೆ ನೋವ್ತಾ ಇದೆ. ಅತ್ತಿಗೆ, ತಲೆ ನೋವ್ತಾ ಇದೆ ಅತ್ತಿಗೆ, ಸ್ವಲ್ಪ ಟೀ ಮಾಡಿಕೊಡ್ತೀರಾ? ಅತ್ತಿಗೆ, ತಲೆನೋವು ಅಂದರೆ ಯಾಕೆ ಟಿ ವಿ ನೋಡಬೇಕು? ಆಫ್ ಮಾಡಿಬಿಟ್ಟು ಹೋಗಿ ಮಲ್ಕೋಬೇಕು ತಾನೆ. ಅತ್ತಿಗೆ,
ಅದಕ್ಕೆ ನನ್ನ ಮೇಲೆ ನಿಮ್ಗೇನು ಕೋಪ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ನಾನಾಗಿ ಬಂದು ಮಾತಾಡಿದ್ರು ನೀವು ನನ್ನ ಹತ್ರ ಮಾತಾಡ್ತಾ ಇಲ್ಲ, ಏನು ಸಮಸ್ಯೆ? ಈ ಬಟ್ಟೆ ಎಷ್ಟು ಸಲ ಒಗೆದ್ರು ಕೊಳೆ ಹೋಗ್ತಾನೆ ಇಲ್ಲ. ಛೇ, ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಬಟ್ಟೆ ಹತ್ರ ಅಲ್ಲ. ಈ ಪ್ಲಂಬರ್ಗೆ ಬುದ್ಧಿನೇ ಇಲ್ಲ. ಪೈಪಲ್ಲಿ ನೀರು ಬರ್ತಾ ಇಲ್ಲ, ಬಂದು ನೋಡು ಅಂದರೆ ಬರ್ತಾನೇ ಇಲ್ಲ. ಇವನಿಗೆ ಒಂದ್ಸಲ ಹೇಳಿದ್ರೆ ಅರ್ಥನೇ ಆಗ್ತಾ ಇಲ್ಲ ಅನ್ಸುತ್ತೆ. ಈ ಬ್ರೋಕರ್ನೆಲ್ಲಾರು ನೋಡ್ದೇನಾ? ಇಲ್ವೋ, ಕಣ್ಣಿಗೆ ಬಿದ್ದೇ ಇಲ್ಲ. ನಾನು ಒಂದು ವಾರದಿಂದ ಅವ್ರನ್ನ ಹುಡುಕ್ತಾ ಇದ್ದೀನಿ, ಆದರೆ ಎಲ್ಲಿದ್ದಾರೆ ಗೊತ್ತಿಲ್ವೋ. ಲೋ, ಯಾಕೋ ಏನಾದ್ರು ಹುಡುಗಿ ನೋಡ್ಬೇಕಾ? ಯಾರು? ಅವರ ಹುಡುಗಿ ನೋಡಿ ಮದುವೆ ಮಾಡೋದು? ಅಯ್ಯ, ಫ್ರಾಡ್ ಕಣ ಅವರು. ಉಲ್ಲಾಸ ಲೋಕಾನಂದೆ. ಒಂದು ವಾರಕ್ಕೆ ಮುಂಚೆ ಒಂದು ಹುಡುಗಿ ಮನೆಯವ್ರು ಬಂದವ್ರೆ ಅಂತ ನಮ್ಮ ಮನೆಯಲ್ಲಿ 10,000 ಇಸ್ಕೊಂಡು ಹೋಗೋರೆ. ಹುಡುಗಿ ಮನೆಯವರು ಬಂದಿಲ್ಲ, ದುಡ್ಡು ಬಂದಿಲ್ಲ. ಓ ಸರ್, ಅದಕ್ಕೆ ಬ್ರೋಕರ್ ಹುಡುಕ್ತಾ ಇರೋದಾ? ಉಲ್ಲಾಸ ಲೋಕ ಇವರಾ? ಅಯ್ಯಯ್ಯೋ, ಅವ್ರು ಮಾತ್ರ ನನ್ನ ಕೈಗೆ ಸಿಗ್ಲಿ ಅಷ್ಟೇ. ಸುಳ್ಳು ಹೇಳ್ತಾ ಇರೋ ನಾಲ್ಗೆನ ಕಿತ್ತು ಬಿಸಾಕ್ಬಿಡ್ತೀನಿ. ಕಿತ್ತಾಕ್ಬಿಡ್ತೀರಾ? ಹುಚ್ಚರು. ಉಲ್ಲಾಸ ಲೋಕಾನಂದೆ, ಉಲ್ಲಾಸ ಲೋಕಾನಂದೆ, ಟಯಟಕ ಟೈ, ಉಲ್ಲಾಸ ಲೋಕಾನಂದೆ ನಂದೆ. ಅಕ್ಕ, ಮಾಲ್ತಿನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲಕ್ಕ. ನನ್ನ ತಂಗಿ ಲಾಸ್ಟ್ ಟೈಮ್ ಬಂದಾಗ ಸಮಸ್ಯೆ ಆಯಿತು, ಇಬ್ಬರ ಮಧ್ಯೆ ಜಗಳ ಬಂತು. ಆದರೆ ಲಾಸ್ಟ್ ಟೈಮ್ ಜೆನ್ಸಿ ಹೋಗುವಾಗ ಸಮಾಧಾನವಾಗೇ ಹೋದ್ಲು. ಆದರೆ ಏನಂತ ಗೊತ್ತಿಲ್ಲ, ಇವಾಗ ಇವಳು ಮಾತಾಡ್ತಾನೆ ಇಲ್ಲಕ್ಕ. ನಾನು ಅವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನೀವು ಅವಳ ಜೊತೆ ಮಾತಾಡಿ ನೋಡಿದ್ರಾ? ಮಾತಾಡಿ ನೋಡಿದೆ ಅಕ್ಕ. ಏನು ವಿಷಯಮ್ಮ ಹೇಳು ಅಂತಲೂ ಕೇಳಿ ನೋಡಿದೆ. ಹೇಳಲೇ ಇಲ್ಲ. ನಾನೇನಾದರೂ ಅವಳ ಜೊತೆ ಮಾತಾಡಬೇಕಾ? ಹೌದಕ್ಕ, ನೀವು ಸ್ವಲ್ಪ ಮಾತಾಡಿದರೆ ಚೆನ್ನಾಗಿರೋದು. ಸರಿ ರಂಜಿತ್, ನಾನು ಅವಳ ಜೊತೆ ಮಾತಾಡಿ ನೋಡ್ತೀನಿ. ನಾನು ಹೊರಡ್ತೀನಿ. ಏನಮ್ಮ ನೀನು ಸಮಾಧಾನವಾಗಿ ಮುಗ್ದಿ ಸಮಸ್ಯೆನ ಮತ್ತೆ ಆರಂಭಿಸ್ತಿದೀಯಾ? ನಿನ್ನನ್ನೇ ಮಾಲತಿ. ಹಾಗೆಲ್ಲ ಇಲ್ಲ ಅಕ್ಕ. ರಂಜಿತ್ ಕೇಳುವಾಗಲೂ ನೀ ಹೇಳಿಲ್ಲ. ಏನು ನಡೀತು ಅಂತ ಹೇಳಮ್ಮ. ಹೋದ್ಸಲ ಜನ್ಸಿ ಬಂದು ಹೋದಾಗ ನಾನೇ ಸಮಾಧಾನ ಮಾಡಿದೆ, ಊಟನೂ ಮಾಡಂಗೆ ಮಾಡಿದೆ. ಮತ್ತೆ ಯಾಕಮ್ಮ ಮಾತಾಡ್ತಾ ಇಲ್ಲ? ಏನು ಒಂದಾಗ್ಬಿಟ್ರಿ ಅನ್ಸುತ್ತೆ. ಇದಕ್ಕೆ ನಾನು ನಿನ್ನ ಅಲ್ಲಿ ಕಳ್ಸದ್ನಾ? ಜಗಳ ನೆಬ್ಬರ್ಸ್ತೀಯ ಅಂತ ನೋಡಿದ್ರೆ ಸಮಾಧಾನದಿಂದಿದ್ಯಾ? ಎಲ್ಲ ನಾಟಕ ಅಷ್ಟೇ ಅಮ್ಮ. ಹೋಗ್ತಾ ಹೋಗ್ತಾ ನೋಡಿ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ್ಲೇ ಮನಿ ನನ್ನ ಮಗಳು. ಛೀ, ಇವಾಗ ಹೇಳಿ ಅಕ್ಕ, ನಾನೇನು ಮಾಡೋದು? ನಾನು ಕ್ಷಮಿಸಿದೆ ಅಕ್ಕ, ಆದರೆ ಇವಳು ಇಷ್ಟು ದ್ವೇಷದಲ್ಲಿ ಇರ್ತಾಳೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಮಾಲತಿ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ನಿನ್ನ ಹೃದಯ ಎಂಥದ್ದು ಅಂತ ಕೂಡ ನನಗೆ ಗೊತ್ತು. ನಾನು ನಿನ್ನ ಹತ್ರ ಎದುರು ನೋಡೋದು ಹೃದಯದಿಂದ ಒಂದು ಕ್ಷಮಾಪಣೆ. ಹೌದು ಮಾಲತಿ, ನಿನ್ನ ಹೃದಯದಿಂದ ಒಂದು ಕ್ಷಮಾಪಣೆ ಬರಬೇಕು. ಏಸುವನ್ನು ಶಿಲುಬೆಯಲ್ಲಿ ಜಡಿದಾಗ ಕ್ಷಮಾಪಣೆಯನ್ನು ಕೊಟ್ಟರು. ಯಾರಿಗೆ ಗೊತ್ತಾ? ಯಾರೆಲ್ಲ ಏಸುವಿನಿಂದ ಮೇಲುಗಳನ್ನು ಅದ್ಭುತಗಳನ್ನು ಹೊಂದಿಕೊಂಡರೋ ಅವರೇನೆ ಆತನಿಗೆ ವಿರೋಧವಾಗಿ ಮಾತನಾಡಿ ಶಿಲುಬೆಯಲ್ಲಿ ಜಡಿಯೋದಕ್ಕೆ ಕಾರಣರಾಗ್ಬಿಟ್ರು. ಆದರೆ ಅವರನ್ನೇ ಏಸು ಕ್ಷಮಿಸಿದ್ರಮ್ಮ. ಆ ಕ್ಷಮಾಪಣೆ ಬಾಯಿಂದ ಬಂದಿದ್ದಲ್ಲ, ಹೃದಯದಿಂದ ಬಂದಿದ್ದು.
ಏಸು ತಾನೇ ಅಮ್ಮ ನಮಗೆ ರೋಲ್ ಮಾಡಲ್. ಆತನ ಹಾಗೆ ತಾನೇ ನಾವು ಬಾಳಬೇಕು, ಬದಲಾಗಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಹೃದಯದಿಂದ ಕ್ಷಮಾಪಣೆ ಬರಬೇಕಮ್ಮ. ಜನ್ಸಿ ಮಾಡಿದ್ದು ತಪ್ಪಾಗೇ ಇರ್ಬೋದು, ನೀನೇನು ಮಾಡಬೇಕು? ಅವಳನ್ನು ಕ್ಷಮಿಸ್ಬೇಕಲ್ವಾ? ಹೇಗಕ್ಕ ಆಗುತ್ತೆ? ಕಣ್ಣು ಮುಂದೆನೇ ಅವಳ ಸ್ವರೂಪನ ನೋಡ್ಬಿಟ್ಟೆ, ಆಮೇಲೆ ಹೇಗೆ ಅವಳನ್ನ ಕ್ಷಮಿಸೋಕ್ಕಾಗುತ್ತೆ? ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ಲ, ಇನ್ನು ಹೇಗೆ ಅವಳನ್ನ ಕ್ಷಮಿಸೋದು? ಆದರೂ ನೀವು ಹೇಳಿದ್ನ ಕೇಳಬೇಕಂತ ನನ್ನ ಮನಸ್ಸು ಹೇಳ್ತಿದೆ ಅಕ್ಕ. ನಾನು ಪ್ರಯತ್ನ ಮಾಡಿ ನೋಡ್ತೀನಿ. ನಾನು ನಿನ್ನ ಹತ್ರ ಎದುರು ನೋಡೋದು ಹೃದಯದಿಂದ ಒಂದು ಕ್ಷಮಾಪಣೆ. ಏಸು ಕೆಟ್ಟದನ್ನು ಮಾಡಿದವ್ರನ್ನೂ ಕೂಡ ಕ್ಷಮಿಸಿದ್ರಮ್ಮ. ನೀನು ಆ ಥರನೇ ಬಾಳಬೇಕು. ಇವಳನ್ನ ಕ್ಷಮಿಸೋದಾ ಬೇಡವಾ? ಮಾತಾಡೋಣವಾ ಬೇಡವಾ? ಏನು ವೀಕ್ಷಕರೇ, ಜ್ಯೋತಿಯ ಕರ್ನಾಟಕ ನೋಡಿದ್ರಾ? ನಿಮ್ಗೆ ಆಶೀರ್ವಾದವಾಗಿತ್ತಾ? ಈಗ ಸಹೋದರಿ ಜಾಯ್ಸ್ ಲಾಜರಸ್ ಅವರು ನಿಮ್ಮ ಆಶೀರ್ವಾದಕ್ಕಾಗಿ ದೇವರ ಸಂದೇಶವನ್ನು ಕೊಟ್ಟು ಪ್ರಾರ್ಥಿಸಲು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನು ಕೇಳಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮೊಂದಿಗೆ ಮಾತಾಡಿ ಆಶೀರ್ವದಿಸುವನು. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮೆಲ್ಲರೊಂದಿಗೂ ದೇವರು ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲೂ ಕುಟುಂಬ ಎಂದು ನಾವು ನೋಡುವಾಗ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಹಿರಿಯರು ಇರುತ್ತಾರೆ. ಕೆಲವು ಕುಟುಂಬಗಳಲ್ಲಿ ಹಿರಿಯರು ಇರುತ್ತಾರೆ, ಮಾವ ಅತ್ತೆ ನಾದಿನಿ, ಈ ರೀತಿ ಅನೇಕರು ಇರುತ್ತಾರೆ. ಒಂದು ದೊಡ್ಡ ಕುಟುಂಬವಾಗಿ ಇರಬಹುದು. ಆದರೆ ಕುಟುಂಬ ಎಂದು ಹೇಳುವಾಗ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಬರುತ್ತವೆ, ಕೆಲವು ಹೋರಾಟಗಳು ಬರುತ್ತವೆ, ಬಾಧೆಗಳು ಬರುತ್ತವೆ. ಆದರೆ ಅದರಲ್ಲಿ ನಾವು ಜಗಳ ಮಾಡುವವರಾಗಿ, ಗುಣಗುಟ್ಟುವವರಾಗಿ, ನಾವು ಕೋಪ ಉಳ್ಳವರಾಗಿ, ಹೊಟ್ಟೆ ಕಿಚ್ಚುಳ್ಳವರಾಗಿ ಇರಬಾರದು. ಪ್ರೀತಿ ಉಳ್ಳವರಾಗಿ ಇರಬೇಕು. ಕುಟುಂಬ ಬಹಳ ಮುಖ್ಯವಾದದ್ದು. ಕುಟುಂಬದಲ್ಲಿ ಸಮಸ್ಯೆ ಬರುತ್ತದೆ, ಹೋರಾಟ ಬರುತ್ತದೆ, ಉಪದ್ರವ ಬರುತ್ತದೆ. ಅವುಗಳ ಮಧ್ಯದಲ್ಲೇ ದೇವರು ನಮ್ಮನ್ನು ನಡೆಸುತ್ತಾರೆ. ಕುಟುಂಬ ಎಂದು ಹೇಳುವಾಗ ಬಹಳ ಮುಖ್ಯವಾದದ್ದು ಕುಟುಂಬ. ಕುಟುಂಬದಲ್ಲಿ ಜಗಳ ಇರಬಾರದು, ಒಬ್ಬರಿಗೊಬ್ಬರು ಮಾತನಾಡದೆ ಇರಬಾರದು. ಕುಟುಂಬದಲ್ಲಿ ಸಮಸ್ಯೆ ಬರುವಾಗ ಒಬ್ಬರಿಗೊಬ್ಬರು ಬಿಟ್ಟುಕೊಟ್ಟು ಐಕ್ಯವಾಗಿ ಸಮಾಧಾನವಾಗಿ ಕುಟುಂಬ ಇರಬೇಕು. ಹಗೆತನವನ್ನು ಇಟ್ಟುಕೊಂಡು ಕುಟುಂಬದಲ್ಲಿ ಜಗಳ ಮಾಡುತ್ತಿರಬಾರದು. ಅದನ್ನು ಕ್ಷಮಿಸಿ ಮರೆಯಬೇಕು. ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಕಾಣಬೇಕು. ನಾವು ಕ್ಷಮಿಸಬೇಕು. ಕ್ಷಮಿಸುವ ಗುಣವನ್ನು ನಾವು ದೇವರ ಬಳಿ ಕೇಳಬೇಕು. ದೇವರೇ, ನನಗೆ ಕ್ಷಮಿಸುವಂಥ ಗುಣವನ್ನು ಕೊಡಿರಿ. ಒಂದು ತಪ್ಪು ಕುಟುಂಬದಲ್ಲಿ ನಡೆದರೆ ಅದು ತಪ್ಪು ಎಂದು ಹೇಳುತ್ತಲೇ ಇರಬಾರದು. ತಪ್ಪು ಮಾಡುವಾಗ ಇದು ತಪ್ಪು ಎಂದು ಹೇಳಬೇಕು, ಸರಿಪಡಿಸಬೇಕು. ಸರಿಪಡಿಸಿ ತುಟಿಗಳಲ್ಲಿ ಅದನ್ನು ಮಾತನಾಡುತ್ತಲೇ ಇರಬಾರದು. ಅನೇಕ ಕುಟುಂಬಗಳಲ್ಲಿ ಅನೇಕರಲ್ಲಿ ಕ್ಷಮಿಸುವಂಥ ಗುಣ ಇರುವುದಿಲ್ಲ. ಸಮಸ್ಯೆಗಳು ಬರುವಾಗ ಜಗಳ ಮಾಡಿ ಮಾತನಾಡದೆ ಇರುತ್ತಾರೆ. ಹೃದಯದಲ್ಲಿ ಕೋಪವನ್ನು, ವೈರಾಗ್ಯವನ್ನು, ಹಗೆತನವನ್ನು ಇಟ್ಟುಕೊಂಡಿರುತ್ತೇವೆ. ನಮ್ಮ ಸ್ವಭಾವಗಳು ಬದಲಾಗಬೇಕು. ಕಹಿತನವನ್ನು ನಮ್ಮಿಂದ ತೆಗೆದು ಹಾಕಲ್ಪಡಬೇಕು. ದೇವರ ಬಳಿ ಕೇಳುವಾಗ ದೇವರ ಕಹಿತನವನ್ನು, ಹಗೆತನವನ್ನು, ಗುಣಗುಟ್ಟುವಿಕೆಯನ್ನು ದೇವರು ತೆಗೆದು ಹಾಕುತ್ತಾರೆ. ಇಂದು ಅನೇಕ ಕುಟುಂಬಗಳು ಒಡೆದು ಹೋಗಿವೆ. ಅನೇಕ ಕುಟುಂಬಗಳಲ್ಲಿ ದೂರವಾಗಿದ್ದಾರೆ. ಕಾರಣ ದ್ವೇಷ, ಅಸೂಯೆ, ಕೋಪ, ಗುಣಗುಟ್ಟುವಿಕೆ, ಬೇಡದ ಕಾರ್ಯಗಳಲ್ಲಿ ತಲೆ ಹಾಕಿ ನಾವೇ ಸಮಸ್ಯೆಗಳನ್ನು ಮಾಡಿಕೊಳ್ಳುತ್ತೇವೆ. ಇಂದು ಅನೇಕ ಕುಟುಂಬಗಳು ಒಡೆದು ಹೋಗುವುದಕ್ಕೆ ಕಾರಣ ಹೆಣ್ಣು ಮಕ್ಕಳೇ. ಸ್ತ್ರೀಯರ ಮೂಲಕ ಇಂದು ಅನೇಕ ಕುಟುಂಬಗಳು ಒಡೆದು ಹೋಗುತ್ತಿವೆ. ಹೆಣ್ಣು ಮಕ್ಕಳು ಕುಟುಂಬಗಳಲ್ಲಿ ಬಾಳುತ್ತಿಲ್ಲ. ಕಾರಣ ಕ್ಷಮಿಸುವಂಥ ಸ್ವಭಾವ ತಾಯಂದಿರಲ್ಲಿ, ಸಹೋದರಿಯರಲ್ಲಿ ಆ ಗುಣವು ಇರುವುದಿಲ್ಲ. ಕ್ಷಮಿಸುವಂತಹ ಗುಣ ತಾಯಂದಿರಲ್ಲಿ ಇದ್ದರೆ ಮಕ್ಕಳು ತಪ್ಪು ಮಾಡುವಾಗ ಅದನ್ನು ಅವರಿಗೆ ಹೇಳಿ ಸರಿಪಡಿಸಿ ದೇವರಲ್ಲಿ ಅವರನ್ನು ನಡೆಸಬೇಕು.
ನನ್ನ ಪ್ರಿಯರಾದವರೇ, ನಮ್ಮಲ್ಲಿ ಕ್ಷಮಿಸುವಂಥ ಗುಣ ಕಾಣಲ್ಪಡಬೇಕು. ಇಂದು ಅನೇಕ ಸಹೋದರರಲ್ಲಿ, ಅನೇಕ ಸಹೋದರಿಯರಲ್ಲಿ ಈ ಕ್ಷಮಿಸುವಂಥ ಗುಣವಿಲ್ಲ. ಆದ್ದರಿಂದಲೇ ಕುಟುಂಬಗಳು ದೂರವಾಗಿರುವುದು, ಕುಟುಂಬಗಳಲ್ಲಿ ಸಮಸ್ಯೆ. ನನ್ನ ಪ್ರಿಯರಾದವರೇ, ನನ್ನ ಬಳಿ ಒಂದು ಕುಟುಂಬ ಪ್ರಾರ್ಥಿಸಿಕೊಳ್ಳಲು ಬಂದರು. ಆಗ ನಾನು ಅವರನ್ನು ಕೇಳಿದೆ, ಯಾವ ಕಾರ್ಯಕ್ಕಾಗಿ ಪ್ರಾರ್ಥಿಸಬೇಕೆಂದು ಅವರನ್ನು ಕೇಳುವಾಗ ಅವರು ಹೇಳಿದರು, ನಮ್ಮ ಕುಟುಂಬ ದೂರವಾಗಿದೆ, ನಮ್ಮ ಮಗಳನ್ನು ವಿವಾಹ ಮಾಡಿಕೊಟ್ಟು 1 ವರ್ಷವಾಗಿದೆ, ಮಗಳನ್ನು ವಿವಾಹ ಮಾಡಿಕೊಟ್ಟೆವು. ಇಂದು ನನ್ನ ಮಗಳನ್ನು ಅತ್ತೆ ಬೇಡ ಎಂದು ಹೇಳುತ್ತಿದ್ದಾರೆ. ಅದಕ್ಕೆ ಯಾಕೆ ಎಂದು ನಾನು ಕೇಳಿದೆ. ಅವರು ಹೇಳಿದರು, ನನ್ನ ಮಗಳನ್ನು ಅವರ ಅತ್ತೆಗೆ ಇಡಿಸಲಿಲ್ಲವಂತೆ. ನನ್ನ ಮಗಳು, ನಮ್ಮ ಅಳಿಯನು ಕೆಲಸ ಮಾಡುವ ಜಾಗದಲ್ಲಿ ಅವರು ಕುಟುಂಬವಾಗಿ ಇದ್ದು ಬಾಳನ್ನು ನಡೆಸಿದರು. 3 ತಿಂಗಳುಗಳು ಆಗಿ ಹೋದವು. 3 ತಿಂಗಳುಗಳ ನಂತರ ಅತ್ತೆಯು ಮಗನನ್ನು ಕರೆದು ಬಿಟ್ಟು, ಮಗನೇ, ಅವಳು ನಿನಗೆ ಸರಿಯಾಗುವುದಿಲ್ಲ, ನೀನು ಅವಳನ್ನು ಬೇಡ ಎಂದು ಹೇಳು, ನಿನಗೆ ಬೇರೆ ಹುಡುಗಿಯನ್ನು ನೋಡಿ ವಿವಾಹ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಇಂದು ಎಷ್ಟು ಸೊಸೆಯರು ಅತ್ತೆಯರಿಂದ ಕಣ್ಣೀರನ್ನು ಸುರಿಸುತ್ತಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಇಂದು ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಯೋಚಿಸಿ ನೋಡಿರಿ. ನಿಮ್ಮ ಕುಟುಂಬ ಒಡೆದು ಹೋದಂಥ ಪರಿಸ್ಥಿತಿಯಲ್ಲಿದೆಯಾ? ನಿಮ್ಮ ಮಕ್ಕಳನ್ನು ದೂರ ಮಾಡಿದ್ದೀರಾ? ನಿಮ್ಮ ಮಕ್ಕಳನ್ನು ಬಾಳೋದಕ್ಕೆ ಬಿಟ್ಟಿದ್ದೀರಾ? ಕ್ಷಮಿಸುವಂಥ ಗುಣ ನಿಮ್ಮಲ್ಲಿ ಇದೆಯಾ? ಆ ತಾಯಿ ಹತ್ತರು, ತಂದೆಯು ಹತ್ತರು, ನಮ್ಮ ಮಗಳ ಬಾಳು ಹೋಯಿತು, ನಮ್ಮ ಮಗಳನ್ನು ಈಗ ಬೇಡ ಎಂದು ಹೇಳುತ್ತಿದ್ದಾರೆ. ಇಬ್ಬರು ಒಂದಾಗಿ ಇದ್ದರು, ಸಂತೋಷವಾಗಿ ಕುಟುಂಬ ನಡೆಸುತ್ತಿದ್ದರು. ಅವಳ ಅತ್ತೆ ಬೇಡ ಎಂದು ಹೇಳಿದ್ದರಿಂದ ನನ್ನ ಅಳಿಯನು ನನ್ನ ಮಗಳನ್ನು ಮನೆಗೆ ಕರೆದುಕೊಂಡು ಬಿಟ್ಟು ಹೋದನು. ಈಗ ನಿಮ್ಮ ವಸ್ತುಗಳನ್ನೆಲ್ಲ ನಾವು ಕೊಟ್ಟು ಬಿಡುತ್ತೇವೆ, ಈಗ ಡೈವರ್ಸ್ ಮಾಡುತ್ತೇವೆ ಎಂದು ಹೇಳಿದರು ಎಂದು ಅವರು ಹತ್ತರು. ನನ್ನ ಪ್ರಿಯರಾದವರೇ, ಕುಟುಂಬ ಹೊಡೆದು ಹೋಗುವುದಕ್ಕೆ, ಕುಟುಂಬವನ್ನು ನಡೆಸುವ ಸ್ತ್ರೀಯರಾಗಿರುವ ನಾವು ಕುಟುಂಬವನ್ನು ಬಾಳುವುದಕ್ಕೆ ಬಿಡಬೇಕು. ಅವರಿಗೆ ವಿವಾಹ ಮಾಡಿದ ಮೇಲೆ ಅವರನ್ನು ಬಾಳಲು ಬಿಡಬೇಕು. ಕುಟುಂಬ ಎಂದು ಹೇಳುವಾಗ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರುತ್ತವೆ, ಚಿಕ್ಕ ಚಿಕ್ಕ ತಪ್ಪುಗಳು ಆಗುತ್ತವೆ. ಆಗ ನೀವು ಹೇಳಿ ಅದನ್ನು ತಿದ್ದಬೇಕು. ಮಕ್ಕಳನ್ನು ತಿದ್ದಿ ಬಾಳುವಂತೆ ಮಾಡಬೇಕು, ಕ್ಷಮಿಸಬೇಕು, ಮರೆಯಬೇಕು, ಬಾಳುವಂತೆ ಮಾಡಬೇಕು. ಬೇಡ ಎಂದು ಹೇಳಬಾರದು, ನಾವು ಮಕ್ಕಳನ್ನು ಬಾಳುವಂತೆ ಮಾಡಬೇಕು. ಅನೇಕ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ, ಅನೇಕ ಕುಟುಂಬಗಳಲ್ಲಿ ಜಗಳ, ಮಾತನಾಡುವುದಿಲ್ಲ, ಕುಟುಂಬಗಳಲ್ಲಿ ಜಗಳ ಎಬ್ಬಿಸುವುದು ಮತ್ತು ಕುಟುಂಬಗಳಲ್ಲಿ ಜಗಳ ಮಾಡಿ ಕುಟುಂಬಗಳಲ್ಲಿ ಮಾತನಾಡದೆ ಇಂದು ಎಷ್ಟೋ ಕುಟುಂಬಗಳಿವೆ. ನೋಡಿರಿ ಹೇಗೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ದೇವರು ಹೇಗೆ ನಮಗೆ ಕಾರ್ಯ ಮಾಡುತ್ತಾರೆ, ಹೇಗೆ ನಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾರೆ. ನಾವು ಯೋಚಿಸಿ ನೋಡಬೇಕು. ನಾವು ಕಹಿತನವನ್ನು, ಹೊಟ್ಟೆ ಕಿಚ್ಚನ್ನು, ದ್ವೇಷವನ್ನು, ಹೆಮ್ಮೆಯನ್ನು, ಕೋಪವನ್ನು ಇಟ್ಟುಕೊಂಡು ನಾವು ದೇವರ ಮಕ್ಕಳೆಂದು ಇದ್ದರೆ ದೇವರು ನಮ್ಮ ಬಾಳಲ್ಲಿ ಇಟ್ಟಿರುವ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಲು ಆಗುವುದಿಲ್ಲ. ನನ್ನ ಪ್ರಿಯರಾದವರೇ, ನಾವು ಬದಲಾಗಬೇಕು. ನಮ್ಮ ಬಾಳಲ್ಲಿ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಕುಟುಂಬವು ಬಹಳ ಮುಖ್ಯವಾದದ್ದು. ಕುಟುಂಬದಲ್ಲಿ ಯೇಸು ಇರಬೇಕು. ನಿಮ್ಮ ಕುಟುಂಬದಲ್ಲಿ ಯೇಸು ಇದ್ದಾರಾ? ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮ ಕುಟುಂಬದಲ್ಲಿ ಯೇಸು ಇದ್ದಾರಾ? ನಿಮ್ಮ ಕುಟುಂಬಗಳಲ್ಲಿ ಯೇಸು ಇದ್ದಾರಾ? ನಿಮ್ಮ ಮಕ್ಕಳಲ್ಲಿ ಯೇಸು ಇದ್ದಾರಾ? ನಿಮ್ಮ ಕುಟುಂಬ ಯೇಸುವಿನ ಕುಟುಂಬವಾ? ನೀವು ಯೇಸುವಿನ ಮಕ್ಕಳಾಗಿದ್ದೀರಾ? ನಿಮ್ಮಲ್ಲಿ ಸಮಾಧಾನ ಇದೆಯಾ? ನಿಮ್ಮಲ್ಲಿ ಐಕ್ಯತೆ ಇದೆಯಾ? ನೀವು ಯೇಸುವಿನ ಮಕ್ಕಳ? ಒಬ್ಬರಿಗೊಬ್ಬರು ಬಿಟ್ಟುಕೊಡುತ್ತೀರಾ? ಬಿಟ್ಟುಕೊಡುವಂಥ ಸ್ವಭಾವ ನಿಮಗೆ ಇದೆಯಾ? ಇಲ್ಲ, ನಾವು ಎಂಥ ಸ್ತ್ರೀಯರಾಗಿ ನಾವಿದ್ದೇವೆ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಾವು ಬಿಟ್ಟುಕೊಡಬೇಕು. ಹಗೆತನವನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬಾರದು, ದ್ವೇಷವನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬಾರದು. ಕುಟುಂಬವನ್ನು ಬಾಳುವಂತೆ ಮಾಡಬೇಕು. ಕುಟುಂಬವು ಬಹಳ ಮುಖ್ಯವಾದದ್ದು. ಕುಟುಂಬವು ಒಡೆದು ಹೋಗಬಾರದು. ಮಕ್ಕಳು ಬಾಳಬೇಕು. ನಮ್ಮಲ್ಲಿ ಸಕಲ ವಿಧವಾದ ಕಹಿತನ, ಕೋಪ ಇದೆಲ್ಲ ಕಾಣಬಾರದು. ನಾವು ನಮ್ಮ ಬಾಳನ್ನು ಸರಿಪಡಿಸಿಕೊಳ್ಳಬೇಕು. ಎಫೆಸದವರಿಗೆ 4:32 ನೋಡುವುದಾದರೆ, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ಕ್ಷಮಿಸುವಂಥ ಸ್ವಭಾವವು ನಮ್ಮಲ್ಲಿ ಇರಬೇಕು. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದರು, ನಮ್ಮ ದುಷ್ಕೃತ್ಯಗಳನ್ನು ಕ್ಷಮಿಸಿದರು, ನಮ್ಮ ಕೊರತೆಗಳನ್ನು ದೇವರು ಕ್ಷಮಿಸಿದರು. ಆತನು ನಮ್ಮನ್ನು ಸೇರಿಸಿಕೊಂಡನು. ನಮ್ಮ ಪಾಪಗಳು
ಕ್ಷಮಿಸಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನಾವು ಕಾಣಲ್ಪಡುತ್ತಿದ್ದೇವಾ? ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನು ಕ್ಷಮಿಸಿದನಲ್ಲ, ಆತನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿದನಲ್ಲ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರಕ್ಕೆ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಆತನ ಮಕ್ಕಳಾಗಿ ಸೇರಿಸಿಕೊಂಡರಲ್ಲ. ಸಮುದ್ರದ ಆಳ ನಮಗೆ ಎಷ್ಟು ಎಂದು ತಿಳಿಯದು, ಅಷ್ಟರ ಮಟ್ಟಿಗೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ನಾವು ಕ್ಷಮಿಸಲ್ಪಡುವವರಾಗಿರಬೇಕು, ನಮ್ಮ ಪಾಪ ಕ್ಷಮಿಸಲ್ಪಟ್ಟಿರಬೇಕು, ಕ್ಷಮಿಸುವಂಥ ಸ್ವಭಾವ ನಮ್ಮಲ್ಲಿ ಕಾಣಲ್ಪಡಬೇಕು. ನಾವು ಯೇಸು ಕ್ರಿಸ್ತನನ್ನು ನಾವು ದೇವರಾಗಿ ಅಂಗೀಕರಿಸಿಕೊಳ್ಳುವಾಗ, ಆತನ ಮಕ್ಕಳಾಗಿ ನಾವು ಬಾಳುವಾಗ ದೇವರು ಕ್ಷಮಿಸುವಂಥ ಸ್ವಭಾವ ನಮಗೆ ಕೊಡುತ್ತಾರೆ. ಈ ಕ್ಷಮಿಸುವಂಥ ಸ್ವಭಾವದ ಮೂಲಕ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ನಮ್ಮ ಕುಟುಂಬವು ಬಹಳ ಬಹಳ ಮುಖ್ಯವಾದದ್ದು. ಕುಟುಂಬ ಒಡೆದು ಹೋಗುವುದಕ್ಕೆ ಸ್ತ್ರೀಯರಾಗಿರುವ ನಾವು, ಹೆಣ್ಣು ಮಕ್ಕಳಾಗಿರುವ ನಾವು ಕಾಣಬಾರದು. ಕುಟುಂಬವು ಆಶೀರ್ವಾದವಾಗಿ ಇರಬೇಕೆಂದರೆ ಸ್ತ್ರೀಯರಾಗಿರುವ ನಮ್ಮಲ್ಲಿ ಕ್ಷಮಿಸುವ ಗುಣವುಳ್ಳವರಾಗಿರಬೇಕು. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದರು, ಆತನ ಮಕ್ಕಳಾಗಿ ನಮ್ಮನ್ನು ಬದಲಾಯಿಸಿದನು. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ 3 ಆಣಿಗಳಲ್ಲಿ ತೂಗಿದನು, ಮರಣ ಹೊಂದಿದನು, ನಮಗಾಗಿ ಪುನರುತ್ಥಾನನಾದನು. ಆ ಯೇಸುವನ್ನು ನಾವು ಅನುಸರಿಸುವಾಗ, ಆ ಯೇಸುವನ್ನು ಮುಂದಿಟ್ಟು ನಾವು ಕಾರ್ಯಗಳನ್ನು ಮುನ್ನಡೆಸುವಾಗ ನಾವು ಆಶಾಭಂಗ ಪಡುವುದಿಲ್ಲ. ದೇವರು ನಮ್ಮನ್ನು ನಡೆಸುತ್ತಾರೆ, ದೇವರು ನಮ್ಮನ್ನು ನಡೆಸುತ್ತಾನೆ. ದೇವರು ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುತ್ತಾನೆ, ನಿಮ್ಮ ಗಂಡಂದಿರನ್ನು ಆಶೀರ್ವದಿಸುತ್ತಾರೆ. ದೇವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಆದರೆ ನಿಮ್ಮ ಬಾಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ನಿಮ್ಮಲ್ಲಿ ಕಹಿತನ ಇರಬಾರದು. ಕುಟುಂಬ ನಡೆಸುವ ನಮ್ಮಲ್ಲಿ ದ್ವೇಷ ಇರಬಾರದು, ಕಹಿತನ ಕಾಣಿಸಬಾರದು, ಕ್ಷಮಿಸುವ ಗುಣ ಕಾಣಬೇಕು. ಹೃದಯ ಆಳದಿಂದ ನಾವು ಕ್ಷಮಿಸುವವರಾಗಿರಬೇಕು, ಬಿಟ್ಟು ಕೊಡಬೇಕು, ಕುಟುಂಬವನ್ನು ಬಿಟ್ಟು ಕೊಡಬೇಕು. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ನಾದಿನಿ ಇರಬಹುದು, ನಾದಿನಿ ನಿಮ್ಮನ್ನು ಬೈಯುತ್ತಿರಬಹುದು, ನಿಮ್ಮನ್ನು ದುಃಖಪಡಿಸುತ್ತಿರಬಹುದು. ತಾಳ್ಮೆಯಿಂದ ಇರಿ, ಕ್ಷಮಿಸಿ ಬಿಡಿ. ನಾದಿನಿ ತಾನೇ ಮಾತನಾಡಿದ್ದು, ಕ್ಷಮಿಸಿ ಬಿಡಿರಿ. ಅದನ್ನು ಈಸಿಯಾಗಿ ತೆಗೆದುಕೊಳ್ಳಿರಿ, ಈಸಿಯಾಗಿ ತೆಗೆದುಕೊಂಡು ಸಮಾಧಾನವನ್ನು ಹೊಂದಿಕೊಳ್ಳಿರಿ. ಕ್ಷಮಿಸುವ ಸ್ವಭಾವ ನಿಮ್ಮಲ್ಲಿ ಇರಲಿ. ಕ್ಷಮಿಸುವ ಸ್ವಭಾವ ನಿಮ್ಮಲ್ಲಿ ಇರುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ, ನಿಮ್ಮ ಗಂಡನು ಮಾಡುವ ಕೆಲಸವನ್ನು ಆಶೀರ್ವದಿಸುತ್ತಾರೆ. ನಾವು ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ, ನಿಮ್ಮನ್ನು ಸ್ತುತಿಸುತ್ತೇವೆ, ವಂದನೆ ಮಾಡುತ್ತೇವೆ. ದೇವರೇ, ನೀವು ನಿಮ್ಮ ಜನರೊಂದಿಗೆ ಮಾತನಾಡುತ್ತಾ ಇದ್ದೀರಪ್ಪ. ಹೃದಯದ ಬಾಗಿಲನ್ನು ನೀವು ತಟ್ಟುತ್ತಿದ್ದೀರಪ್ಪ. ಹೃದಯ ಆಳದಲ್ಲಿ ನೀವು ಮಾತನಾಡುತ್ತಿದ್ದೀರಿ ದೇವರೇ, ಕ್ಷಮಿಸುವಂಥ ಗುಣವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಿರಿ. ನೀವು ಕೊಡಿರಿ. ಹೃದಯದಲ್ಲಿ ಇರುವಂಥ ಎಲ್ಲ ಕಹಿತನ ಬದಲಾಗಬೇಕು. ಹೃದಯದಲ್ಲಿರುವ ಹಗೆತನ, ಹೃದಯದಲ್ಲಿರುವ ಹೆಮ್ಮೆ, ದ್ವೇಷ, ಹೊಟ್ಟೆ ಕಿಚ್ಚು ಎಲ್ಲ ಕ್ರಿಯೆಗಳು ಅಪ್ಪ, ಗುಣಗುಟ್ಟುವಿಕೆ, ಜಗಳ ಹಿಡುವಂಥ ಸ್ವಭಾವಗಳು ಎಲ್ಲ ಬದಲಾಗಬೇಕು. ದೇವರೇ, ಪಾಪದ ಸ್ವಭಾವಗಳೆಲ್ಲ ನೀಗಿ ಹೋಗಬೇಕಪ್ಪ. ನೀವು ನಿಮ್ಮ ಸಮಾಧಾನದಿಂದ, ನಿಮ್ಮ ಸಂತೋಷದಿಂದ ಜನರನ್ನು ತುಂಬಿಸಿರಿ ದೇವರೇ, ಕ್ಷಮಿಸುವಂಥ ಗುಣವನ್ನು ನನಗೆ ಕೊಡಿ ಎಂದು ಪ್ರಾರ್ಥಿಸುತ್ತಿರುವವರಿಗೆ ಕ್ಷಮಿಸುವಂಥ ಗುಣವನ್ನು ನೀವು ಕೊಟ್ಟು ನೀವು ಅವರನ್ನು ಆಶೀರ್ವದಿಸಿರಿ ಅಪ್ಪ. ನಿಮ್ಮ ಸಮಾಧಾನವನ್ನು ಕೊಟ್ಟು ನೀವು ದ್ವೇಷವನ್ನು ತೆಗೆದುಹಾಕಿರಿ. ಹೃದಯದ ಆಳದಲ್ಲಿರುವ ದೇಶವನ್ನು ತೆಗೆದುಹಾಕಿರಿ ಅಪ್ಪ. ಹೃದಯದ ಆಳದಲ್ಲಿರುವ ಕೈತನದ ಬೇರನ್ನು ತೆಗೆದುಹಾಕಿರಿ. ಹೃದಯಗಳಲ್ಲಿ ಸಮಾಧಾನ, ಸಂತೋಷ ಉಂಟಾಗಲಪ್ಪ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಯಾರಾಗಿದ್ದರೂ ದೇವರೇ, ಕ್ಷಮಿಸುವಂಥ ಗುಣವು ಅವರಲ್ಲಿ ಕಾಣಲ್ಪಡಬೇಕು ಅಪ್ಪ. ದೂರವಾಗಿರುವ ಕುಟುಂಬಗಳನ್ನು ನೀವು ಒಂದು ಮಾಡಿರಿ ಅಪ್ಪ. ಹೃದಯಗಳಲ್ಲಿ ಭೇದ ಭಾವವನ್ನು ಹುಟ್ಟಿಸುವಂಥ ಎಲ್ಲ ದುಷ್ಟ ಕ್ರಿಯೆಗಳು, ದ್ವೇಷವನ್ನು ಎಬ್ಬಿಸುವಂಥ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಾಶವಾಗಲಪ್ಪ. ಕುಟುಂಬಗಳು ಒಂದಾಗಲಪ್ಪ. ದೂರವಾಗಿರುವಂಥ ಕುಟುಂಬಗಳು ಒಂದಾಗಲಿ ದೇವರೇ ಅಪ್ಪ. ನಮ್ಮ ಸಹೋದರಿಯರಿಗೆ ಒಬ್ಬೊಬ್ಬರಿಗೂ ಅಪ್ಪ ಕ್ಷಮಿಸುವಂಥ ಗುಣವನ್ನು ಕೊಡಿರಿ. ನೀವು ಆಶೀರ್ವದಿಸಿರಿ ಅಪ್ಪ. ತಾಳ್ಮೆಯೊಂದಿಗೆ ಕುಟುಂಬದಲ್ಲಿ ಇರುವಂತೆ, ಸಂತೋಷದೊಂದಿಗೆ ಇದ್ದು ನಿಮಗಾಗಿ ಸಾಕ್ಷಿ ಉಳ್ಳವರಾಗಿ ನಿಲ್ಲಿಸಿರಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯರಾದವರೇ, ದೇವರ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತನಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ. ಕುಟುಂಬವು ಬಹಳ ಮುಖ್ಯವಾದದ್ದು.
ಕುಟುಂಬದಲ್ಲಿ ಸ್ತ್ರೀಯರ ಪಾತ್ರ ಬಹಳ ಮುಖ್ಯವಾದದ್ದು. ಈ ಕ್ಷಮಿಸುವಂಥ ಗುಣವು ಕುಟುಂಬಗಳಲ್ಲಿ ಕಾಣಲ್ಪಡಬೇಕು. ಈ ಕ್ಷಮಿಸುವಂಥ ಗುಣವನ್ನು ದೇವರ ಸಮ್ಮುಖದಲ್ಲಿ ಕೇಳಿ ಹೊಂದಿಕೊಳ್ಳಬೇಕು. ಹಗೆತನವನ್ನು ಇಟ್ಟುಕೊಂಡವರಾಗಿ ನಾವು ಇರಬಾರದು. ಕುಟುಂಬದಲ್ಲಿ ಆಶೀರ್ವಾದವನ್ನು ತರುವಂಥ ಪಾತ್ರೆಗಳಾಗಿ ನಾವು ಬದಲಾಗಬೇಕು. ಹಾಗೆ ಬದಲಾಗುವಾಗ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ಮಕ್ಕಳನ್ನು ಆಶೀರ್ವದಿಸುತ್ತಾರೆ, ಅಭಿವೃದ್ಧಿಪಡಿಸುತ್ತಾರೆ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಪ್ರಯೋಜನವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡ ಮೇಲುಗಳನ್ನು, ಆಶೀರ್ವಾದಗಳು ನಮಗೆ ತಿಳಿಯಪಡಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಇಮೇಲ್ ಮೂಲಕ, ದೂರವಾಣಿಯ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು, ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಲು ಮರೆಯಬೇಡ್ರಿ. ಪುನಃ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.